ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ನಾಗರಿಕರನ್ನ ನಾವು ಕಾಪಾಡಬೇಕು. ಬಹುಶಃ ಲಕ್ಷಾಂತರ ಮಂದಿ ಕೇರಳ, ಕರ್ನಾಟಕ ಎಲ್ಲ ಕೂಡ ಇದ್ದಾರೆ. ಅವನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಡೆಲ್ಲಿ ರೆಸಿಡೆನ್ಸ್ ಕಮಿಷನರ್ಗೆ ಸಂಪರ್ಕ ಕೇಳಿದ್ದಾರೆ. ನಮ್ಮ ಶಾಸಕರು ಕೂಡ ಇಬ್ಬರು ಸೇರ್ಕೊಂಡಿದ್ದಾರೆ. ಶ್ರೀನಿವಾಸು, ಭೋಜೇಗೌಡರು ಅವರೆಲ್ಲ ಕೂಡ ಇದ್ದಾರೆ. AC ಶ್ರೀನಿವಾಸ್ ಅವರೆಲ್ಲ ಇದ್ದಾರೆ. ನಾನು ಸಂಪರ್ಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಭರತ್ ರೆಡ್ಡಿ ಫ್ಯಾಮಿಲಿ. ಸೊ ಇಲ್ಲಿ ಎಲ್ಲ ನಾಗರಿಕರು ನಾವು ರಕ್ಷಣೆ ಮಾಡಬೇಕು. ಎರಡನೇದು, ಇದು ಏನು ನಡೀತಾ ಇದೆ ಇದು ಸರಿ ಇಲ್ಲ. ಇದು ನಮ್ಮ ದೇಶ ಶಾಂತಿ. ನಾವು ಯಾವಾಗಲೂ ಶಾಂತಿಗೆ, ತ್ಯಾಗಕ್ಕೆ ಗೌರವನ ಕೊಟ್ಕೊಂಡು ಬಂದಿದ್ದೀವಿ. ಇದಕ್ಕೆ ಇವತ್ತೇನು ಈ ದಾಳಿ ನಡೀತಾ ಇರೋದು ಆ ಪುಟಾಣಿ ಮಕ್ಕಳು